ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ನಮಸ್ಕಾರ ಎಲ್ಲ ಪತ್ರಿಕಾ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ ಅವರಿಗೆ. ಇವತ್ತೇನು ಪಿಜುಂಡಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಸುಮಾರು ಗ್ರಾಮಗಳಿಗೆ ಇವತ್ತು ನಮ್ಮ ಸನ್ಮಾನ್ಯ ಶಾಸಕ ಅಂತ ಸಮುದ್ರ ಮಂಜಣ್ಣ ಅವರು ಎಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಈ ಶುಭ ಸಂದರ್ಭದಲ್ಲಿ ಚಾಮರಹಳ್ಳಿ ಗ್ರಾಮಕ್ಕೆ ಆ ಗಣಪತಿ ಮತ್ತು ಗಂಗಮ್ಮ ಮತ್ತು ಮಶಮ್ಮ ಒಂದು ಆಶೀರ್ವಾದದಿಂದ ಇವತ್ತು ಅವರು ನಮ್ಮ ಚಾಮರಹಳ್ಳಿಗೆ ಬಂದು ಐಮಾಸ್ ಲೈಟನ್ನು ಉದ್ಘಾಟನೆ ಮಾಡುತ್ತಾರೆ. ಅದ್ರ ಜೊತೆಗೆ ಒಂದು 20 ಲಕ್ಷ ರೂಪಾಯಿ ಕೆಲಸವನ್ನು ಕೂಡ ಚಾಮರಹಳ್ಳಿಯಲ್ಲಿ ಹಾಕಿ ಈಗಾಗಲೇ ಕೆಲಸವನ್ನು ಮಾಡಿದ್ರೆ ಅದನ್ನು ಟೇಪ್ ಕಟ್ ಮಾಡ್ತಾರೆ. ಒಳ್ಳೆ ಕೆಲಸನ ನಮ್ಮ ಊರಿಗೆ ನಮ್ಮ ಗ್ರಾಮಕ್ಕೆ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲ ಪಂಚಾಯತಿಯಲ್ಲಿ ಕೂಡ ಸುಮಾರು 10-15 ಗ್ರಾಮಗಳಿಗೆ ಭೇಟಿ ಕೊಟ್ಟು ಇವತ್ತು ಎಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊಂಡು ಬಂದಿರ್ತಾರೆ. ಅದ್ರ ಜೊತೆಗೆ ಇವತ್ತು ನಾನೊಂದು ಮನವಿ ಮಾಡ್ಕೊಳ್ಳೋದ್ರೆ ನಮ್ಮ ಚಾಮರಹಳ್ಳಿಯಲ್ಲಿ ಈ ಕೆಲಸಕ್ಕೆ ಮೊದಲು ನಮ್ಮ ಐಮಾಸ್ ಲೈಟ್ ಇಲ್ಲೊಂದಿದೆ, ನಾನು ಅಲ್ಲೊಂದು ಹಾಕಿದ್ದೀನಿ. ಇದರಿಂದ ಊರು ಆ ಕಡೆ ಒಂದಿದೆ, ಈ ಕಡೆ ಜಾಸ್ತಿ ಊರು ಇರೋದ್ರಿಂದ ಇನ್ನೊಂದು 2 ಲೈಟ್ ನಮ್ಗೆ ಬೇಕು. ಒಂದು ಡಿಮ್ಯಾಂಡ್ ನಮ್ದು 2 ಲೈಟ್ ನಮ್ಗೆ ಬೇಕು. ಊರು ಜಾಸ್ತಿ ಇರೋದು ಆ ಕಡೆ, ಈ ಕಡೆ ಜಾಸ್ತಿ ಇರೋದು. ಇಲ್ಲಿ ವಿಶೇಷ ಏನಂದ್ರೆ ಎಲ್ಲ ಕಾರ್ಯಗಳು ನಡೆಯೋದು ದೇವಸ್ಥಾನಗಳಿರೋದ್ರಿಂದ ಜಾಸ್ತಿ ಫಂಕ್ಷನ್ ನಡೆಯೋದ್ರಿಂದ ಇಲ್ಲಿ ಲೈಟಿಗೆ ಭಾಳ ಅವಶ್ಯಕತೆ ಇತ್ತು, ಹಾಕಿದೆಯಾ. ಈ ಜೊತೆಗೆ ನೋಡಿ ಇಲ್ಲಿ ಹಿಂದ್ಗಡೆ ಇರ್ತಕ್ಕಂಥ ರೋಡು ಎಲ್ಲ ರೋಡು ಮೇನ್ ಚಿಕ್ಕಬಂಡಳ್ಳಿ ಮತ್ತು ಕಪ್ಪಲಮಡ್ಗೆ ಹೋಗ್ತಾರೆ ರಸ್ತೆ ರೋಡ್, ಇದು ಹೈವೇಗೆ ಹೋಗುವಂಥ ಸಂಪರ್ಕ ಇರ್ತಕ್ಕಂಥ ಒಂದು ರಸ್ತೆ. ಇದನ್ನು ದಯವಿಟ್ಟು ಭಾಳ ಅನ್ಯಾಯ ಆಗಿಬಿಟ್ಟು ರೋಡಲ್ಲಿ ಹೋಗೋಕ್ಕಾಗಲ್ಲ. ಮುದುಕರು ಎಲ್ಲ ಕಪ್ಪಿಟ್ಟು ನಡ್ಕೊಂಡು ಬರೋದಕ್ಕೆ ನಡೆಯೋಕ್ಕೆ ಕೂಡ ಆಗಲ್ಲ, ಈ ರೀತಿ ಆಗಿದೆ. ಅದ್ರ ಜೊತೆ ಈ ಕಡೆ ಸ್ವಲ್ಪ ರೋಡ್ ಇದೆ. ಇಷ್ಟು ಮಾತ್ರ ನಮಗೆ ಮಾಡಿಕೊಟ್ರೆ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣ ಅವ್ರು ಬಂದಿದ್ದಾರೆ. ಮೊಟ್ಟ ಮೊದಲಿಗೆ ಅವರು ಅಭಿನಂದನೆ ತಿಳಿಸುತ್ತಾ, ಈಗ ಇಡೀ ನಮ್ಮ ಪಂಚಾಯತಿ ಚೊಕ್ಕದೊಡ್ಡಿಯಿಂದ ಹಿಡಿದು ಸುಮಾರು ಒಂದು 8 ಹಳ್ಳಿಯನ್ನು ಸುತ್ತಕೊಂಡು ಎಲ್ಲ ಕಡೆನೂ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಪಂಚಾಯತಿಯಲ್ಲಿ ಕೊಟ್ಟಿದ್ದಾರೆ. ಈಗ ನಮ್ಮ ಹಳ್ಳಿಯಲ್ಲೂ ಸುಮಾರು ಈಗಾಗಲೇ ಬೇರೆ ಕೆಲಸಗಳೆಲ್ಲ ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ. ಡೈರಿ ವಿಚಾರ ಇರ್ಬೋದು, ಮತ್ತು ರಸ್ತೆಗಳ ವಿಚಾರ ಇರ್ಬೋದು, ಇನ್ನೂ ಅನೇಕ ವಿಚಾರಗಳು ಮಾಡಿಕೊಟ್ಟಿದ್ದಾರೆ. ನಮಗೆ ಮುಖ್ಯವಾದ ಒಂದು ವಿಚಾರ ಏನಂತಂದರೆ ನೋಡಿ, ಈಗ 11 KV ಹೋಗಿದೆ ಈಗ. ಯಾಕಂದರೆ ಎಲ್ಲ ಮನೆಗಳು ಕಟ್ಟಿದ್ದಾರೆ. ಸುಮಾರು ಅಂತಂದರೆ ಈ 11 KVಯಲ್ಲಿ ಒಂದು 10ರಿಂದ 14 ಮನೆ ಬರ್ತದೆ. ಸುಮ್ಮನೆ ಹಿಂಗೆ ಮೇಲೆ ಹತ್ತಿ ಒಂದು ಕಡ್ಡಿ ತಗಲಿಸಿದ್ರೆ ಅದು ತುಂಬ ತೊಂದರೆ ಆಗ್ತದೆ. ಯಾಕಂದರೆ ಸುಮಾರು ಸಲ ಎಲ್ರಿಗೂ ಹೇಳಿದರೆ ಯಾರೂ ಮನಸ್ಸು ಮಾಡಿಲ್ಲ. ದಯವಿಟ್ಟು ಇದನ್ನು ಸುಮಾರು ಸಲ ನಾವು ಎಲ್ಲ ಊರಿನ ದೊಡ್ಡ ಮನುಷ್ಯರೆಲ್ಲ ಸೇರಿ ಮಾತಾಡಿ ಎಲ್ಲ ಮಾತಾಡಿದ್ರೆ, ಈಗ ತಾನೇ ಕೂಡ ಮಾತಾಡಿದ್ರೆ ನಾವು ಗೋಪಾಲ್ ಅವರು ಎಲ್ಲ ಸೇರಿ ಎಲ್ಲ ಪೂರ್ತಿ ಮಾತಾಡಿದರೆ, ದಯವಿಟ್ಟು ಇದೊಂದು ನಮ್ದು ಏನೇ ಕೆಲಸ ಅಡಚಣೆ ಆದರೂ ಪರವಾಗಿಲ್ಲ, ನಮ್ಗೆ ಇದೊಂದು ಇಂಪಾರ್ಟೆಂಟ್ ಇದೆ. ಅದು ಯಾವ ರೀತಿ ಮಾಡಿಕೊಡ್ತಿರೋ 11 KVದು ಅದೊಂದು ಮಾಡಿಕೊಡ್ಬೇಕು. ದಯವಿಟ್ಟು ಔಟ್ಸ್ಕರ್ಟ್ಸು ಎಲ್ಲಾದರೂ ಒಂದು ಮಾಡಿಕೊಡ್ಬೇಕು. ಎಲ್ಲ ಊರಲ್ಲಿ ಕುಡಿಯೋ ನೀರಕ್ಕೆ RO ಇದೆ. ನಮ್ಮ ಹಳ್ಳಿಯಲ್ಲಿ ಸುಮಾರು ಜನ ಈಗ ವೋಟರ್ಸೇ ಒಂದು ಹತ್ತತ್ರ 500-550 ಜನ ಇದ್ದಾರೆ. ಪಾಪ್ಯುಲೇಷನ್ನು ಒಂದು 650-700 ಜನ ಬರ್ತಾರೆ. ಈಗ ಆದರೂ ಒಂದು RO ಪ್ಲಾಂಟ್ ಮಾಡ್ಕೊಳಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ. ದಯವಿಟ್ಟು ಅದೊಂದು RO ಪ್ಲಾಂಟ್ ಎಲ್ಲ ಪಂಚಾಯತಿಲಿ ಎಲ್ಲ ಊರಲ್ಲಿದೆ. ಸುಮಾರು ನಾವು ವಾಟರ್ ಟ್ಯಾಂಕ್ಗಳು ಕಟ್ಕೊಟ್ಟಿದ್ದೀನಿ. ನಾನೇ ಕಾಂಟ್ರಾಕ್ಟರ್ ಆಗಿ ನಾನು ವಾಟರ್ ಟ್ಯಾಂಕ್ ಮಾಡಿಕೊಟ್ಟಿದ್ದೀನಿ. ಆದರೂ ನಾವು ಒಂದು RO ಪ್ಲಾಂಟ್ ಮಾಡ್ಕೊಳಕ್ಕಾಗಲಿಲ್ಲ. ದಯವಿಟ್ಟು ಹೋದ್ಸಲನೂ ತಮ್ಮ ಗಮನಕ್ಕೆ ತಂದ್ರೆ ನಾವು ಒಂದು ಡೈರಿ ಇನಾಗ್ನೇಷನ್ ಬಂದಾಗ ನಾವು ಶಾಸಕರಿಗೆ ಕೊಟ್ಟರೆ, ಯಾಕಂದರೆ ಶಾಸಕರು ತುಂಬ ಯೂತ್ ಇರೋದ್ರಿಂದ ಪ್ರತಿಯೊಂದು ವಿಚಾರದಲ್ಲೂ ಸ್ನೇಹ ಆಗಿ ಬೆಳೀತಾರೆ, ಎಲ್ಲ ರೀತಿಯೂ ಇರ್ತಾರೆ. ಯಾಕಂದರೆ ನಾನು ಇದ್ದೀನಿ ಅನ್ನೋ ಒಂದು ಮಾತು ಧೈರ್ಯವಾಗಿ ಕೊಡ್ತಾರೆ. ಅದರಿಂದ ನಮ್ಮ ಊರಿನ ಪರವಾಗಿ ಮತ್ತು ಪಂಚಾಯತಿ ಪರವಾಗಿ ಅವ್ರ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತಾ ನಾನು ಅವ್ರಿಗೆ ಮುಳಬಾಗಿಲು ತಾಲೂಕಿನ
ಶಾಸಕರು ಬಂದಿದ್ದಾರೆ. ಸಮೃದ್ಧಿ ಮಂಜುನಾಥ್ ಅವರು ನಮ್ಮ ಚಾಮರಾಜಹಳ್ಳಿ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಮ್ಮದೊಂದು ಬೇಡಿಕೆ ಏನು ಅಂದರೆ, ಇದು 7 ಹಳ್ಳಿ 8 ಹಳ್ಳಿ ಜನ ಅಲ್ಲಿ ಸೇರ್ತಾರೆ. ಸುಮಾರು ಸಲ ಶಾಸಕರನ್ನು ಕೇಳಿದ್ದೀವಿ, ಆಗಿಲ್ಲ. ಅಲ್ಲಿ ತುಂಬ ದೊಡ್ಡ ಬೆಟ್ಟ ಇತ್ತು. ನಾನೇ ನಿಂತು ಎಲ್ಲ ಬ್ಲಾಸ್ಟ್ ಮಾಡಿ ಎಲ್ಲ ಲೆವೆಲ್ ಮಾಡಿ ಇಟ್ಟಿದ್ವಿ. ಸಮುದಾಯ ಭವನ ಕಟ್ಟಲೇಬೇಕು ಅಂತ ಒಂದು ಶಬ್ದ ಮಾಡಿದ್ದೀವಿ. ಶ್ರಾವಣ ಮಾಸದಲ್ಲಿ ಪೂಜೆ ಮಾಡಬೇಕು ಅಂತಿದ್ದೀವಿ. ದಯವಿಟ್ಟು ಅದರ ಒಳಗೆ ನೀವು ಹಾಕ್ಕೊಟ್ರೆ ಸಂತೋಷ. ನಿಮ್ಮ ಕಡೆಯಿಂದನೂ ಸಹಾಯ ಆಗಬೇಕು ಅಂತ ನಾವೊಂದು ಮನವಿಯನ್ನು ಕೊಡ್ತೀವಿ. ಎಲ್ಲ ಹಳ್ಳಿಯಿಂದ ಒಂದು ಪತ್ರವನ್ನು ಕೊಡ್ತೀವಿ ನಿಮಗೆ. ದಯವಿಟ್ಟು ನಮಗೆ ಆದಷ್ಟು ಬೇಗ ಸಮುದಾಯ ಭವನವನ್ನು ಮಾಡಿಸ್ಕೊಡ್ಬೇಕಂತ ನನ್ನ ವಿನಂತಿ. ಸರ್, ಇತ್ತೀಚೆಗೆ ನಿನ್ನೆ ಒಂದು ನಿಮ್ಮ ಸುದ್ದಿಗೋಷ್ಠಿ ನಡೀತು. ನಾಗೇಶ್ ಅವರು, ನೀವು ಇಲ್ಲ, ನಾನು ಬಂದಿರಲಿಲ್ಲ, ವಿಷಯ ಗೊತ್ತಿಲ್ಲ. ಅಲ್ಲ, ವಿಷಯ ನನಗೆ ತಿಳಿದೆ ಮಾತಾಡೋದು ತಪ್ಪಾಗುತ್ತೆ. ನಾನು ನೋಡಿಲ್ಲ ಏನು ಮಾತಾಡಿದಾರೋ ಅನ್ನೋದು ನಾನು ನೋಡಿಲ್ಲ. ಕೇಳ್ತೀನಿ ಎದುರುಗಡೆ, ಇಲ್ಲ ಕೇಳಿಲ್ಲ. ಇವಾಗ ಯಾರೋ ಹೇಳಿದ್ರು, ಬಿಟ್ಟಳ್ಳಿಯಲ್ಲಿ ಯಾರೋ ಹೇಳಿದ್ರು. ಅದ್ರ ಬಗ್ಗೆ ನಾನು ನಮ್ಮ ನಾಗೇಶ್ ಸಾಹೇಬ್ರನ್ನ ಕೇಳ್ತೀನಿ. ಏನು ಇದು ಹೇಳಿದವ್ರ ಮಾತು ಕೇಳಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಅದರ ಬಗ್ಗೆ ನಾನು ಪೂರ್ತಿ ಮಾಹಿತಿ ಕೇಳ್ಬಿಟ್ಟು ಶಾಸಕರಿಗೂ ತಿಳಿಸ್ತೀನಿ. ಅದೇನಾದರೂ ಸೆಂಟ್ರಲ್ ಏನಾದರೂ ಬೇರೆಯವರಿಂದ ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನು ಸರಿಪಡಿಸೋಣ. ನಮ್ಮ ಪಿಜುಗೊಂಡಳ್ಳಿ ಪಂಚಾಯಿತಿ ಪೂರ್ತಿ ಇವತ್ತು ಆಲ್ಮೋಸ್ಟ್ ಒಂದು 6-7 ಪೂಜೆ ಮಾಡಿಕೊಂಡು ಸ್ಟಾರ್ಟಿಂಗ್ ನಾಗಮಂಗಲ ಆಗ್ಬೋದು, ಮತ್ತು ಚಿಕ್ಕಗೂಟಳ್ಳಿಗೆ ಹೋಗಿದ್ವಿ, ಮಿಟ್ಟಳ್ಳಿಗೆ ಹೋಗಿದ್ವಿ. ಆ ಚಿಕ್ಕಗೂಟಳ್ಳಿ ಹತ್ರ ಒಂದು ದೇವಸ್ಥಾನಕ್ಕೂ ಒಂದು ಒಳ್ಳೆ ರಸ್ತೆ ಮಾಡಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ಮೊದಲಾಗಿ ಮುಳುಬಾಗಲು ಕೆ.ಬೈಪಲ್ಲಿ ರಸ್ತೆಯನ್ನು ಏನು ನಮಗೆ MLA ಆದ ತಕ್ಷಣ 1-1.5 ವರ್ಷದಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ಹಾಳಾಗಿದ್ದು ಎಲ್ರಿಗೂ ಗೊತ್ತಿದೆ. ಮುಳುಬಾಗಿಲಿಂದ ನಾವು ಮೂರಿಗೆ ಬರಬೇಕಾದ್ರೆ ಒಂದೊಂದು ಸತಿ ಆ ಕಡೆ ಆಲಂಗೂರಿಂದ ಬಂದು ಹಿಂಗೆ ಬರ್ತಾ ಇದ್ವಿ, ಅಥವಾ ಈ ಕಡೆ ಹೋಗಿ ಪಿಜುಗೊಂಡಳ್ಳಿ ಮೇಲೆ ಮಲ್ನಾಯ್ಕಳ್ಳಿ ರಸ್ತೆಗೆ ಹೋಗಿ ಹಿಂಗೆ ಬರ್ತಾ ಇದ್ವಿ. ಅಷ್ಟೊಂದು ಹದಗೆಟ್ಟಿತ್ತು ರಸ್ತೆ. ನಾನು ಸುಮಾರು ದಿನ ನಮ್ಮ ಎಲ್ಲ ನಾಯಕರು ಸೇರಿ ಸುಮಾರು ದಿನ ಕೇಳ್ಕೊಂಡೆ. ಅವಾಗ ಒಂದು ಸುಮಾರು 8 ಕೋಟಿ ಅನುದಾನ ಆಗಿದ್ದು. ಅದಕ್ಕೆ ಮತ್ತೆ 4 ಕೋಟಿ ಜಾಯಿನ್ ಮಾಡಿಸಿ ಒಟ್ಟು 12 ಕೋಟಿ ರೂಪಾಯಿಯಲ್ಲಿ ಈ ರಸ್ತೆಯನ್ನ ಒಳ್ಳೆ ಹೈವೇ ರಸ್ತೆ ಮಾಡಿದಾಗ ಮಾಡಿದ್ದಾರೆ. ಅದಕ್ಕೆ ನಾನು ಇವತ್ತು ಈ ದಿನ ನಮ್ಮ ಎಲ್ಲ ಪಿಜುಗೊಂಡಳ್ಳಿ ಪಂಚಾಯಿತಿ ಎಲ್ಲ ಕುಲಬಾಂಧವರಿಂದ ನಾನು ಅವರಿಗೆ ಪೂರ್ವವಾಗಿ ನನ್ನ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ದಿನ ಇದೊಂದೇ ಅಲ್ಲ, ಮುಳುಬಾಗಲ್ ತಾಲೂಕಿನಲ್ಲಿ ಯಾವುದೇ ಒಂದು ವಿಷಯ ಬಂದರೆ ಅಧಿವೇಶನದಲ್ಲಿ, ವಿಧಾನಸೌಧ ಅಧಿವೇಶನದಲ್ಲಿ ಪ್ರಪ್ರಥಮವಾಗಿ ಪ್ರತಿ ಅಧಿವೇಶನದಲ್ಲೂ ಒಂದಷ್ಟು ಪ್ರಶ್ನೆಗಳು ಕೇಳುವಂಥ ಏಕೈಕ ವ್ಯಕ್ತಿ ನಮ್ಮ ಕೋಲಾರ ಜಿಲ್ಲೆ MLAಗಳಲ್ಲಿ ಏಕೈಕ ವ್ಯಕ್ತಿ ಅಂದರೆ ಈ ದಿನ ಇವರು ನಮ್ಮ ಸಮೃದ್ಧಿ ಮಂಜುನಾಥ್ ಅವರು. ಏನು ನಮ್ಮ ತಾಲೂಕಿಗೆ ಏನು ಸಂಬಂಧಪಟ್ಟಿದ್ದದನ್ನ ಅದಕ್ಕೆ ಕರೆಕ್ಟಾಗಿ ಕೇಳಿ ಇತ್ಯರ್ಥ ಮಾಡಿಕೊಂಡು, ಎಷ್ಟಾಗುತ್ತೋ ಅಪೋಸಿಷನಲ್ಲಿ ಇದ್ರೂ ಕೂಡ ಅವ್ರನ್ನ ಬೇಡಿ ಕಾಡಿ ಏನೋ ಮಾಡಿ ಎತ್ಕೊಂಡ್ಬಂದು ಮಾಡ್ತಾ ಇದ್ದಾರೆ. ಈ ದಿನ ಅವ್ರಿಗೆ ನಾವು ಅಧಿಕಾರ ಕೊಟ್ಟಿದ್ದಕ್ಕೆ ಇನ್ನ ಇರೋ 1-2 ವರ್ಷದಲ್ಲಿ ಅವರು ಇನ್ನೂ ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕು ಮತ್ತು ಪ್ರತಿ ಹಳ್ಳಿಗೂ ಅವರು ಸ್ಪಂದಿಸಬೇಕು. ಪ್ರತಿ ಹಳ್ಳಿಗೂ ಏನೋ ಒಂದು ಕೆಲಸ ನಮ್ದು ಆಗಬೇಕು ಅನ್ನೋದೊಂದು ನನ್ನ ಅಭಿಲಾಷೆ. ಅವರು ಅಭಿವೃದ್ಧಿ ಅಧಿಕಾರರಾಗಿದ್ದಾರೆ. ಅವರು ಇನ್ನೂ ಸ್ವಲ್ಪ ಅವರ ಸ್ವಂತ ಖರ್ಚಿನಿಂದ ಕೂಡ ಎಲ್ಲ ನಮ್ಮ ಸರ್ಕಾರಿ ಏನು ಫಂಕ್ಷನ್ಗಳು ಬರ್ತವೆ, ಇಂಡಿಪೆಂಡೆನ್ಸ್ ಡೇ ಆಗ್ಬೋದು, ನಮ್ಮ ಗಣರಾಜ್ಯೋತ್ಸವ ಆಗ್ಬೋದು, ನಮ್ಮ ಕನ್ನಡ ರಾಜ್ಯೋತ್ಸವ ಆಗ್ಬೋದು, ಅದಕ್ಕೆ ಎಲ್ಲ ಸ್ಕೂಲ್ಸ್ಗೂ ಸ್ವೀಟ್ಸ್ ಹಂಚುವ ಮುಖಾಂತರ ಕೂಡ ಎಲ್ಲ ಹಬ್ಬಗಳನ್ನು ಆಚರಿಸ್ತಾ ಇದ್ದಾರೆ. ಹೊತ್ತು ಎಲ್ಲ ಕುಲಬಾಂಧವರ ಏನು ಇದಾವೆ, ಕೆಂಪೇಗೌಡ ಜಯಂತಿ ಇರ್ಬೋದು, ನಮ್ಮ ಬೇರೆ ಎಲ್ಲ ಇದಾದರೂ ಕೂಡ ಎಲ್ಲರನ್ನೂ ಒಟ್ಟಿಗೆ ಕೂರಿಸ್ಕೊಂಡು ಎಲ್ಲ ಜನಾಂಗದವ್ರನ್ನು ಒಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ನಾಯಕರು ಬೇಕು, ಇಂಥ ನಾಯಕರನ್ನ ಉಳಿಸ್ಕೋಬೇಕು ಅನ್ನೋದೊಂದು. ಮತ್ತೆ ನನ್ನ ಪಂಚಾಯಿತಿ ಈ ದಿನ ಪಿಜುಗೊಂಡಳ್ಳಿ ಪಂಚಾಯಿತಿಲಿ ಸುಮಾರು ಒಂದು 4-5 ಪ್ರೋಗ್ರಾಮ್ ಮಾಡಿದ್ದೀವಿ, 4-5 ಕಾರ್ಯಕ್ರಮಗಳು ಮಾಡಿದ್ದೀವಿ. ಈ ಪಿಜುಗೊಂಡಳ್ಳಿ ಪಂಚಾಯಿತಿ ನಿಮಗೆ ಹೈಯೆಸ್ಟ್ ಮೆಜಾರಿಟಿ ವೋಟ್ಸ್ ಕೊಟ್ಟಿರುವಂಥ ಪಂಚಾಯಿತಿ. ಈ ಪಂಚಾಯಿತಿ ನೀವು ಆದಷ್ಟು ಬೇಗ ಇನ್ನ ಸುಮಾರು ಹಳ್ಳಿಗಳಲ್ಲಿ ಗ್ಯಾಪ್ಗಳಿದಾವೆ, ಆ ಗ್ಯಾಪಲ್ಲಿ ಏನೇನು ಅವ್ರಿಗೆ ಬೇಡಿಕೆಗಳಿದಾವೋ ಸ್ವಲ್ಪ ನೀವು ಈಡೇರಿಸಬೇಕು ಅಂತ ನಿಮ್ಮನ್ನು ಕಳಕಳಿಯಿಂದ ಕೋರ್ತಾ ಇದ್ದೀನಿ. ನಮ್ಮೂರಲ್ಲಿ ಈಗ ನಮ್ಮ ಏನು ನಾಯಕರು ಬೈ ಚಾನ್ಸ್ ಏನೋ ಮಾತಾಡಿದ್ದಾರೆ, ಬಟ್ ಅವರು
ಒಳ್ಳೆ ಸಹಕಾರ ಮಾಡಿದ್ದಾರೆ. ಅವರಿರೋ 5 ವರ್ಷದಲ್ಲೂ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಯಾವತ್ತೇ ಆಗಲಿ ನಮ್ಮ ಶಾಸಕರ ಮೇಲೆ ಅವರಾಗ್ಲಿ ನಮ್ಮ ಇವರಾಗ್ಲಿ ಏನು ಮಾತಾಡಿಲ್ಲ. ಇದು ಏನೋ ಮಧ್ಯದಲ್ಲಿ ಯಾವುದೋ ಒಂದು ವಿಷಯಕ್ಕೆ ಅದು ಆ ಅವಧಿಯಲ್ಲಿ ಅನ್ನೋದು ಬಿಟ್ಟು ಅವ್ರು ಮಾಡಿದರೆ ಅಂತ ಹೇಳ್ಬಿಟ್ಟು ಅದೊಂದು ಸಣ್ಣ ಇದಾಗಿದೆ ಹೊರತು ಅವರು ಈ ದಿನ ಏನು ಅಂತ ಮಾಡ್ಕೊಂಡಿಲ್ಲ. ನಮ್ಮ ಶಾಸಕರ ಅಂತದೇನು ಅಂತ ಮಾಡಿಲ್ಲ. ಇನ್ನು ಅಭಿವೃದ್ಧಿ ಕಾರ್ಯಗಳು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಲ್ಲಿ ಇಡೀ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಈ 2 ಮಾತು ಮುಗಿಸ್ತಾ ಇದ್ದೆ. ಕ್ಷೇತ್ರದ ಶಾಸಕರು ಹಾಗೂ ಎಲ್ಲ ಪತ್ರಕರ್ತರೇ ಮತ್ತು ಗ್ರಾಮಸ್ಥರೇ, ನಮ್ಮ ಊರಿಗೆ ಶಾಸಕರು ಬಂದಿರೋದು ಬಹಳ ಸಂತೋಷದ ವಿಷಯ. ಒಂದು ದೀಪ ಹಾಕೋಕೆ, ಒಂದು ರಸ್ತೆ ಹಾಕೋಕೆ, ಈ ಎರಡೂ ಕೂಡ ಅಭಿವೃದ್ಧಿ ಕೆಲಸ ಅಂತ ನಾನು ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ.